ನಮಸ್ಕಾರ ವೀಕ್ಷಕರೇ. ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರುವ, ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಹೆಸರು ಪಡೆದಿರುವ, ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ಖ್ಯಾತಿ ಪಡೆದಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ವಿದ್ಯಮಾನಗಳ ವಿಚಾರದಲ್ಲಿ ಒಂದು ದೃಢ ನಿಲುವು ತಾಳುತ್ತಿಲ್ಲ ಎಂಬ ಪ್ರಶ್ನೆ ಹಲವರನ್ನು ಕಾಡುತ್ತಿದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಆರಂಭಿಸಿದಾಗ ಇದು ಯುದ್ಧದ ಕಾಲವಲ್ಲ ಎಂದು ಒಂದು ಹೇಳಿಕೆ ನೀಡಿದರೆ ಹೊರತು ಯುದ್ಧ ನಡೆಯಲೇಬಾರದು ಎಂದು ಗಟ್ಟಿಯಾದ ನಿಲುವು ತಾಳಲಿಲ್ಲ. ಆದರೆ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಾನೇ ಯುದ್ಧ ನಿಲ್ಲಿಸಿದ್ದಾಗಿ ಪದೇ ಪದೇ ಹೇಳಿದರೂ ಮೋದಿಯವರು ಮೌನ ತಾಳಿ ಟ್ರಂಪ್ ಮಾತಿಗೆ ಪರೋಕ್ಷ ಸಮ್ಮತಿ ಸೂಚಿಸಿದರು. ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಇರಾನ್ ಮೇಲೆ ಸಮರ ಸಾರಿದಾಗ ಮೋದಿಯವರು ಯುದ್ಧ ಮಾಡಬಾರದೆಂದು ಟ್ರಂಪ್ ಮತ್ತು ನೆತನ್ಯಾಹುಗೆ ಹೇಳಬಹುದಿತ್ತಲ್ವೇ? ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನು ತಕ್ಷಣ ಖಂಡಿಸಿದ ಮೋದಿಯವರು ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆಯನ್ನು ಖಂಡಿಸಲು ಹಲವಾರು ದಿನಗಳನ್ನೇ ತೆಗೆದುಕೊಂಡರು. ಇರಾನ್ನ ಆಂತರಿಕ ವಿಚಾರಗಳು ಏನೇ ಇರಲಿ, ಅದು ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಲು ಹೋಗಿರಲಿಲ್ಲ. ಇರಾನ್ ಪರಮಾಣು ಅಸ್ತ್ರಗಳನ್ನು ಹೊಂದಬಾರದೆಂದು ಅಮೆರಿಕ ಮತ್ತು ಇಸ್ರೇಲ್ ಒತ್ತಾಯಿಸುತ್ತಾ ಬಂದಿವೆ. ಈ ದೇಶಗಳು ತಾವು ಅಣುಬಾಂಬ್ಗಳನ್ನು ಇಟ್ಟುಕೊಂಡು ನೀವು ಹೊಂದಿರಬಾರದೆಂದು ಹೇಳುವುದರಲ್ಲಿ ಯಾವ ನ್ಯಾಯ ಇದೆ? ನಾವು ಅಣುಬಾಂಬ್ ಇಟ್ಟುಕೊಳ್ಳುವುದಿಲ್ಲ, ನೀವು ತಯಾರಿಸಲು ಹೋಗಬೇಡಿ ಎಂದು ಹೇಳುವುದರಲ್ಲಿ ಒಂದು ಅರ್ಥ ಇದೆ. ಅಣುಬಾಂಬ್ ವಿಚಾರದಲ್ಲಿ ಇರಾನ್ ತಮ್ಮ ಮಾತು ಕೇಳುವುದಿಲ್ಲ ಎಂಬುದನ್ನೇ ನೆಪ ಮಾಡಿ ಅಮೆರಿಕ ಮತ್ತು ಇಸ್ರೇಲ್ ಆರಂಭಿಸಿದ ಯುದ್ಧದ ಘೋರ ಪರಿಣಾಮವನ್ನು ಇಡೀ ವಿಶ್ವದ ಜನರು ಭಯಭೀತರಾಗಿ ನೋಡುವ ಪರಿಸ್ಥಿತಿ ಬಂದಿದೆ. ನಮಗೆ ಅಮೆರಿಕದ ಸಂಬಂಧವೂ ಬೇಕು. ರಷ್ಯಾ, ಇಸ್ರೇಲ್, ಇರಾನ್ ಜೊತೆಗೂ ವೈರತ್ವದ ಅಗತ್ಯ ಇಲ್ಲ. ವ್ಯಾವಹಾರಿಕ ಸಂಬಂಧಗಳು ಬೇರೆ. ಆದರೆ ಯುದ್ಧದ ವಿಚಾರ ಬಂದಾಗ ನಾವು ಯಾರ ಪರ ಅಥವಾ ವಿರುದ್ಧ ನಿಲುವು ತಾಳಬೇಕಾದ ಅಗತ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿಯೇ ದೇಶದ ಹಿರಿಯರು ಪ್ರಬಲ ರಾಷ್ಟ್ರಗಳ ಮಧ್ಯೆ ಅಲಿಪ್ತ ನೀತಿಯೊಂದನ್ನು ರೂಪಿಸಿದ್ದರು. ಅಲಿಪ್ತ ನೀತಿ ರೂಪಿಸುವಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಈಜಿಪ್ಟ್ ಮತ್ತು ಇಂಡೋನೇಷ್ಯಾದ ನಾಯಕರು ಪ್ರಮುಖ ಪಾತ್ರ ವಹಿಸಿದ್ದರು. ಯುದ್ಧದ ವಿಚಾರದಲ್ಲಂತೂ ಇಂತಹ ಅಲಿಪ್ತತೆ ಬಹಳ ಮುಖ್ಯವಾಗಿತ್ತು. ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾಲದ ಹಿಟ್ಲರ್ನಂತಿರುವ ಗಾಜಾ ಎಂಬ ಒಂದೇ ನಗರದಲ್ಲಿ 18,000 ಶಿಶುಗಳನ್ನು ಹೊಸಕಿ ಹಾಕಿದ್ದೂ ಸೇರಿ ಸುಮಾರು 70,000 ಅಮಾಯಕರನ್ನು ಹತ್ಯೆ ಮಾಡಿದ ನರಹಂತಕ ನೆತನ್ಯಾಹು ಅವರನ್ನು ಅಪ್ಪಿಕೊಂಡು ಇಸ್ರೇಲ್ ಪಾರ್ಲಿಮೆಂಟಿನಲ್ಲಿ ಭಾಷಣ ಮಾಡಿ ಬಂದರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ವಾಪಸ್ಸಾದ 2 ದಿನದಲ್ಲಿ ಇಸ್ರೇಲ್ ಇರಾನ್ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡಿತು. ಇಸ್ರೇಲ್ ಸಾರಿದ ಯುದ್ಧಕ್ಕೆ ಮೋದಿ ಹೆಚ್ಚು ಕಮ್ಮಿ ನೇರವಾಗಿಯೇ ಬೆಂಬಲ ಕೊಟ್ಟು ಬಂದರು. ಅಮೆರಿಕಕ್ಕೆ ಹೋಗಿದ್ದಾಗ ಅಬ್ ಕಿ ಬಾರ್ ಟ್ರಂಪ್ ಕಾ ಸರ್ಕಾರ್ ಎಂದು ಭಾಷಣ ಮಾಡಿ ಬಂದಿದ್ದರು. ಒಮ್ಮೆ ಅಮೆರಿಕ ಪರ ಎಂದು ಕಾಣಿಸ್ಕೊಳ್ತಾರೆ, ಮತ್ತೊಮ್ಮೆ ರಷ್ಯಾ ಪರ ಎಂದು ತೋರಿಸ್ಕೊಳ್ತಾರೆ. ಮೋದಿಯವರ ಇಂತಹ ದ್ವಂದ್ವದ ನಿಲುವುಗಳ ಕಾರಣಕ್ಕಾಗಿಯೇ ಅಮೆರಿಕದ ಅಧಿಕಾರಿಣಿಯೊಬ್ಬರು ಭಾರತ ಡ್ರಾಮಾ ಮಾಡುತ್ತಿದೆ ಎಂದು ವ್ಯಂಗ್ಯವಾಡುವ ಮಟ್ಟಕ್ಕೆ ಹೋಗಿದ್ದಾರೆ. ಯುದ್ಧ ಮಾಡಬೇಡಿ ಎಂದು ಮೋದಿ ಹೇಳುತ್ತಿಲ್ಲ ಎಂದರೆ ಯುದ್ಧ ನಡೆಯಬೇಕೆಂದು ಬಯಸುತ್ತಿದ್ದಾರೆಂದೇ ಅರ್ಥ. ಸಂಘ ಪರಿವಾರದ ಗೆಳೆಯರು ಭಾರತವನ್ನು ವಿಶ್ವಗುರು ಎಂದು ಕರೆದುಕೊಳ್ಳುತ್ತಾರೆ. ಈ ರೀತಿ ಇಬ್ಬಗೆಯ ನೀತಿ ಹೊಂದಿರುವವರನ್ನು ಯಾರಾದರೂ ವಿಶ್ವಗುರು ಎಂದು ಒಪ್ಪಿಕೊಳ್ಳಲು ಸಾಧ್ಯ ಇದೆಯೇ? ನೀವು ತಬ್ಬಿಕೊಂಡು ಹಸ್ತಲಾಘವ ಮಾಡಿ ಬಾಯ್ತುಂಬ ನಕ್ಕು ಸಂಬಂಧ ಬೆಳೆಸಲು ಆಗದು. ನೀವು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಯಾವ ನಿಲುವು ತೆಗೆದುಕೊಳ್ಳುವಿರಿ ಎಂಬ ಆಧಾರದ ಮೇಲೆಯೇ ಸಂಬಂಧ ನಿರ್ಧಾರ ಆಗುತ್ತದೆ. ಯಾವ ದೇಶಗಳು ನಂಬದ ಸ್ಥಿತಿಗೆ ಭಾರತವನ್ನು ಮೋದಿ ಕೊಂಡೊಯ್ದಿದ್ದಾರೆ ಎಂಬುದನ್ನು ಅಮೆರಿಕ ಅಧಿಕಾರಿಣಿ ಮಾತುಗಳೇ ಹೇಳುತ್ತಿವೆ. ವಿಶ್ವಗುರು ಆದವನು ಜಾತಿ, ಮತ, ಭಾಷೆ, ಗಡಿಗಳನ್ನು ಮೀರಿ ಮನುಷ್ಯರೆಲ್ಲರನ್ನೂ, ಸಕಲ ಜೀವಿಗಳನ್ನು ಸಮಾನವಾಗಿ ಕಾಣುತ್ತಾನೆ. ಅವನಿಗೆ ಅಮೆರಿಕ ಸೈನಿಕ ಹತ್ಯೆಗೀಡಾದರೂ ನೋವಾಗುತ್ತದೆ. ಉಕ್ರೇನ್, ರಷ್ಯಾ, ಪ್ಯಾಲೆಸ್ತೇನ್, ಲೆಬನಾನ್, ಇಸ್ರೇಲ್ನ ಜನಸಾಮಾನ್ಯರ ಪ್ರಾಣ ಹೋದರೂ ದುಃಖವಾಗುತ್ತದೆ. ಈ ನರಹತ್ಯೆಯನ್ನು ಕೊನೆಗಾಣಿಸಲು ವಿಶ್ವಗುರು ತಳಮಳಿಸುತ್ತಾನೆ. ಆದರೆ ನಮ್ಮ ಮೋದಿಯವರಲ್ಲಿ ಇಂತಹ ಯಾವ ತಳಮಳಗಳು ಕಾಣುತ್ತಿಲ್ಲ. ವಿದೇಶಿಯವರ ವಿಚಾರ ಹೋಗಲಿ, ಭಾರತದ ಮಣಿಪುರದಲ್ಲಿ ಮೈತೇಯಿ ಮತ್ತು ಕುಕಿ ಸಮುದಾಯಗಳು ಪರಸ್ಪರರನ್ನು ಕೊಂದುಕೊಳ್ಳುತ್ತಿದ್ದಾಗಲೂ ಮೋದಿಯವರ ಪ್ರತಿಕ್ರಿಯೆ ಏನಿತ್ತೆಂದು ಎಲ್ಲರಿಗೂ ಗೊತ್ತಿದೆ. 2002ರಲ್ಲಿ ಗುಜರಾತ್ನಲ್ಲಿ ಸಾವಿರಾರು ಜನರು ಹತ್ಯೆ ಆದುದನ್ನು ಕಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರನ್ನು ಕುರಿತು
ರಾಜಧರ್ಮ ಪಾಲಿಸಲಿಲ್ಲ ಎಂದು ವಿಷಾದದಿಂದ ಹೇಳಿದ್ರು. ಇಂತಹ ಹೃದಯಹೀನ ಪ್ರಧಾನಿಯನ್ನ ಪಡೆದಿರುವುದು ಭಾರತದ ದೌರ್ಭಾಗ್ಯವೆಂದು ಹೇಳಲೇಬೇಕಾಗುತ್ತದೆ. ಮೋದಿಯವರ ಅಂಧಭಕ್ತರಿಗೆ ಅದು ನೋವಾಗಬಹುದು. ಸ್ವಲ್ಪ ಮುಕ್ತ ಮನಸ್ಸಿನಿಂದ ಯೋಚಿಸಿ ನೋಡಿ. ಇಡೀ ವಿಶ್ವವೇ ಹತ್ತಿ ಹುರಿಯುವ ಸ್ಥಿತಿ ಬರುವಾಗ ಅದನ್ನು ನಂದಿಸಲು ಸಣ್ಣ ಪ್ರಯತ್ನವನ್ನು ಮಾಡದ ಮನುಷ್ಯನನ್ನು ನಾವು ನಾಯಕನೆಂದು ಹೇಗೆ ಕರೆದುಕೊಳ್ಳುವುದು? ಆ ಕವಿ ಹೃದಯದ ವಾಜಪೇಯಿಯಲ್ಲಿ, ಈ ಕಲ್ಲು ಹೃದಯದ ಮೋದಿಯಲ್ಲಿ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,